ಈ ಮೂವಿಲಿ ರೀಸನ್ ಇಲ್ದಂಗೆ ನಾಯಿಗಳ ತರ ಜಗಳಾಡೋದಕ್ಕೆ ಶುರು ಮಾಡ್ತಾರೆ. ಹೇಳಿದ್ನಲ್ಲ ನಾಯಿಗಳ ತರ ಅಂತ, ದೂರದಿಂದಾನೆ ಬೊಗಳಿ ಹೊರಟೋಗ್ತಾರೆ. ಹೀರೋನ ಡಮ್ಮಿ ಮಾಡೋದಕ್ಕೆ ಏನೇನೆಲ್ಲ ಮಾಡ್ಬೇಕೋ ಅದನ್ನೆಲ್ಲ ಈ ಮೂವಿಲಿ ಸಕ್ಸಸ್ಫುಲ್ ಆಗಿ ಮಾಡಿದ್ದಾರೆ. ಇಂತ ಕಿತ್ತೋಗಿರೋ ಸ್ಟೋರಿಗೆ ಅಣ್ಣ ಯಾಕೆ ಒಪ್ಕೊಂಡ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ ಈ ಮೂವಿಲಿ ನಮ್ ಹೀರೋ ಆಕ್ಟಿಂಗ್ ಇಂತ ಜಾಸ್ತಿ ಹೊಗೆ ಬತ್ತಿನ ಹೇಗ್ ಹೊಡಿಯೋದು ಅಂತ ಪ್ರಾಕ್ಟೀಸ್ ಮಾಡಿದ್ದಾನೆ. ಇದೇನ್ ಮೂವಿನ ಇಲ್ಲ ಹೊಗೆ ಬತ್ತಿಗೆ ಸರೋಗೇಟಿವ್ ಆಡ. ಈ ಮೂವಿಲಿ ಹೀರೋ ಅನ್ಸ್ಕೊಂಡವನು ಮಾಡ್ಬೇಕಾಗಿರೋ ಫೈಟ್ಸ್ ನ ಅಂಕಲ್ಲೇ ಮಾಡ್ತಿರ್ತಾರೆ. ಹೀರೋ ಅನ್ಸ್ಕೊಂಡವನು ಹೇಳ್ಬೇಕಾಗಿರೋ ಡೈಲಾಗ್ಸ್ ನ ಅಂಕಲ್ಲೇ ಹೇಳ್ತಾರೆ. ಮಂಡ್ಯದವ್ರ ಕಲಾ ಪ್ರೀತಿಯಿಂದ ಬಂದ್ರೆ ಬೆಲ್ಲ ಕೊಡ್ತೀವಿ, ದ್ವೇಷದಿಂದ ಬಂದ್ರೆ ಕಬ್ಬನ್ ಚೆಡಿ ಇಟ್ಕೊಡ್ತೀವಿ. ಟೋಟಲ್ ಆಗಿ ಹೀರೋನ ಡಮ್ಮಿ ಮಾಡಿ ಅಂಕಲ್ಲೇ ಸ್ಕ್ರೀನ್ ಟೈಮ್ ಬಿಲ್ಡಪ್ ಹೈಪ್ಸ್ ನ ತಿಂದು ವಾಂತಿ ಮಾಡಿದ್ದಾರೆ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಈ ಕಿತ್ತೋಗಿರೋ ಮೂವಿ ವ್ಯಾಕ್ಸಿನೇಷನ್ ತರ ಕೆಲಸ ಮಾಡುತ್ತೆ, ಕೊರೋನಾಗಲ್ಲ. ನಿಮ್ ಹತ್ರ ಇರೋ ಲಾಜಿಕ್ ಸೆನ್ಸ್ ಕಾಮನ್ ಸೆನ್ಸ್ ನ ಕೊಲ್ಲೋದಿಕ್ಕೆ. ನಮಸ್ತೆ 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 ಟು ಆಲ್ ಮೈ ಪರಮ್ ಸೋಲ್ಸ್. ಇವತ್ತು ಮಸಾಲೆ ಹಚ್ಚಿಸ್ಕೊಂಡು ರೋಸ್ಟ್ ಆಗ್ತಾ ಇರೋ ಮೂವಿ ಸುನಾಮಿ 143 ಬರ್ತಾ ಇಲ್ವಾ? ಇತ್ತಾಗ ಬಾ. ಇದನ್ನ ಸೀರಿಯಸ್ ಆಗಿ ತಗೋಬೇಡಿ, ಟೈಟಲ್ಗೂ ಮೂವಿಗೂ ಸಂಬಂಧನೇ ಇಲ್ಲ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಸ್ಮಶಾನಕ್ಕೆ ಹೋಗಿರೋ ಹೀರೋನ ತೋರಿಸಿ ಹೀರೋಗಿಂತ ಜಾಸ್ತಿ ಬಿಲ್ಡಪ್ ನ ಸ್ಮಶಾನಕ್ಕೆ ಕೊಡ್ತಾರೆ. ಹರಿಶ್ಚಂದ್ರ ಘಾಟ್ ತೋರಿಸ್ತಾ ಇದ್ದಾನೆ ಅಂತ ನಿಮ್ಗೆಲ್ಲ ಆಶ್ಚರ್ಯ ಆಗ್ತಾ ಇತ್ತು. ಇಲ್ಲೇನಿದೆ ಮೂರಾದಿ ಮಣ್ಣು ಅಂತ ನೋಡ್ತಾ ಇದ್ದಾನೆ ಅಂತ ಮನುಷ್ಯ ನಂದು ಹಂಗಿರ್ಬೇಕು ಹಿಂಗಿರ್ಬೇಕು ಅಂತ ಬೇಕಾದಷ್ಟು ಆಟ ಆಡ್ತಾನೆ. ಡಿಸ್ಟೆಂಟ್ ಆಗಿ ತೆಗ್ದವ್ರೆ ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ. ಪ್ರತಿಯೊಬ್ಬ ಮನುಷ್ಯನು ಸತ್ ಮೇಲೆ ಮಸಾಣಕ್ ಬರ್ಬೇಕು, ಬದುಕಿದಾಗ ಸತ್ತೋರ್ ತಗೋ ಬಂದ್ಮೇಲೆ ಬರ್ಬೇಕು. ಏನೋ ಬದುಕಿದಾಗ ಸತ್ತೋರ್ ತಗೋ ಬಂದ್ಮೇಲೆ ಬರ್ಬೇಕು. ಸ್ಟಾರ್ಟಿಂಗ್ ಅಲ್ಲೇ ಲೈನ್ಸ್ ನ ತಪ್ಪಾಗಿ ಹೇಳಿದಾರೆ ಅಂತ ಡಿಸಪಾಯಿಂಟ್ ಆಗ್ಬೇಡಿ, ಇದನ್ನ ಡಿಸ್ಕ್ಲೈಮರ್ ಆಗಿ ತಗೊಳ್ಳಿ. ಸಡನ್ ಆಗಿ ಹೀರೋ ಗಿಡಗಳ ಜೊತೆ ರೊಮ್ಯಾನ್ಸ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆ ಕರ್ಮನ ನೋಡಿ ಅಲ್ಲಿಗೊಬ್ಬ ಮುದ್ಕ ಬರ್ತಾನಂತೆ. ಇಲ್ಲಿ ಸ್ವಲ್ಪ ಮುಖ ತೋರ್ಸೋ. ಯಾಕಪ್ಪ ಮುಖ ತೋರ್ಸೋ? ನಮ್ಮಪ್ಪ ನಮ್ಮವ್ವ ಮಣ್ಣಲ್ಲಿ ಮಣ್ಣಾಗ್ಬಿಟ್ಟವ್ರೆ. ಇರೋ ಅಪ್ಪ ಅಮ್ಮನೆ ತಗೊಂಡೋಗ ಅನಾಥಾಶ್ರಮ ಸೇರಿಸ್ತಾವ್ರೆ. ಏನೋ ಅನಾಥಾಶ್ರಮ ಸೇರಿಸ್ತಾವ್ರೆ. ಅನಾಥಾಶ್ರಮ ಕೇಳಿದೀನಿ, ಇದ್ಯಾವ್ದು ಗುರು? ಅನಾಥಾಶ್ರಮ ಸೇರಿಸ್ತಾವ್ರೆ. ಇರಿಟೇಷನ್ ಕಣ್ರಿ. ನೆಕ್ಸ್ಟ್ ಆ ಮುದ್ಕ ಹೀರೋನ ಕರ್ಕೊಂಡು ಹೋಗಿ ಜೋಗಿ ಮೂವಿಲಿ ಭೂಬಯ್ಯ ಶಿವಣ್ಣಂಗೆ ಲಾಂಗ್ ಕೊಟ್ಟಂಗೆ ಈ ವಯ್ಯ ನಮ್ ಹೀರೋಗೆ ಸೊಪ್ಪು ಕೊಡ್ತಾನೆ. ತಗೋ ಹಿಡ್ಕೋ, ಹೊಡಿಯಪ್ಪ. ಹೋಯ್ತಾ ಗೊತ್ತಾಗುತ್ತೆ. ಮೂಸ್ಬಾರ್ದು, ಹೊಡಿಬೇಕು. ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಆರ್ಟಿಸ್ಟ್ ಗೆ ಸಂಭಾವನೆ ಕೊಡ್ತಾ ಇರೋದನ್ನ ಮೂವಿಲಿ ತೋರಿಸಿರೋದು. ಅದಕ್ಕೂ ಮುಂಚೆ ಒಂದು ಕಿತ್ತೋಗಿರೋ ಫೈಟ್ ಆಗುತ್ತೆ, ಹೃದಯನ ಗಟ್ಟಿ ಮಾಡ್ಕೊಂಡು ನೋಡಿ. ಮುಗೀತೋ ಸಾಂಗ್? ಮೋಸ್ಟ್ಲಿ ಅಣ್ಣಂಗೆ ಸಂಭಾವನೆ ಜಾಸ್ತಿ ಸಿಕ್ಕಿರ್ಬೇಕು. ಇದಾಗ್ತಿದ್ದಂಗೆ ನೆಕ್ಸ್ಟ್ ಏರಿಯಾಗೆ ಸೆಕೆಂಡ್ ಹ್ಯಾಂಡ್ ರಾಕಿ ಬಾಯ್ ಆಗಿರೋ ನಮ್ ಹೀರೋನ ತೋರಿಸ್ತಾರೆ. ದುಡ್ಡು ಬೇಕು, ಕಾಸಿಲ್ಲ, ಏನ್ ಮಾಡೋದು ಗುರು? ಇವರೆಲ್ಲ ದುಡ್ಡು ಹೆಂಗ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ರೆ ಅಂಕಲ್ ನೋಡ್ರಿ ಫಸ್ಟ್ ಯಾರಿಗ್ ಕಲ್ಲಲ್ಲಿ ಹೊಡಿಯೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಜೊತೆಗಿರೋ ಫ್ರೆಂಡ್ ನ ಹೆಣ ಮಾಡಿ ಕಲೆಕ್ಷನ್ ಮಾಡ್ತಾರೆ. ಸ್ವಾಮಿ ಮಾಲೆನೂ ಹಾಕಿ ಕಲೆಕ್ಷನ್ ಮಾಡ್ತಾರೆ. ಒಳ್ಳೆ ಕಲೆಕ್ಷನ್ ಅಲ್ವಾ? ಇದು ಒಂದು ಜೀವನ. ದೇವ್ರಿಗಾದ್ರೂ ಭಯ ಪಡ್ರು. ಆಮೇಲೆ ಒಂದಿನ ನಮ್ ಹೀರೋ ಫ್ರೆಂಡ್ ಎಣ್ಣೆ ಚಿಕನ್ ತಂದು ಪ್ಲಾನ್ ಮಾಡಿ ನಮ್ ಹೀರೋಗೆ ನಶೆ ಬರೆಸ್ತಾನೆ. ಏನ್ ಗುರು ಸಮಾಚಾರ? ಇಷ್ಟೆಲ್ಲಾ ದುಡ್ಡು ಹಾಳು ಮಾಡೋ ಬದಲು ಚಿತ್ರಾನ್ನ ತಂದಿದ್ರು ಆಗಿರೋದು. ಇನ್ನೊಂದ್ ಕಡೆ ಮೂವಿ ಹೀರೋಯಿನ್ ತೋರಿಸ್ತಾರೆ. ಅವಳ ಹೆಸರು ಸಾಕು ಬಾ, ನನ್ ಮಗಳು ಚೆನ್ನಾಗಳೆ. ಏನೋ ಓ ಏನವ ನಿಂದು? ಬರ್ತಾ ಇಲ್ವಾ? ಇತ್ತಾಗ ಬಾ. ಇವನು ಹುಲಿ, ಇವಳು ಹುಲಿ ಮರಿ. ಹಾಗಾದ್ರೆ ಇವೇನು? ಇದು ಮನುಷ್ಯ, ಇದು ಮಗ, ಅವ್ರ ಮಗಳು. ನಿಂಗಷ್ಟು ಬುದ್ಧಿ ಇಲ್ವಾ? ಜ್ಯೂಸ್ ಪ್ಯಾಕೆಟ್ ನ ಇಲ್ಲೇ ಎಸಿತಾ ಇದೆಯಲ್ಲ. ಅವಳಿಗೆ ಬುದ್ಧಿ ಇದ್ದಿದ್ರೆ ಈ ಮೂವಿಗೆ ಏನಕ್ಕೆ ಬರ್ತಿದ್ಲು? ಜ್ಯೂಸ್ ಪ್ಯಾಕ್ ನ ಎಲ್ರ ಮುಖಕ್ಕೆ ಸಿಡಿಯೋ ತರ ಮೇಲೆ ನಕಿಸಿತಿದ್ಲು. ಆಗ ನಮ್ ಹೀರೋಯಿನ್ ಅವನ್ನೆಲ್ಲ ಕಲೆಕ್ಟ್ ಮಾಡಿ ಎಸೆಯೋದಿಕ್ಕೆ ಅಂತ ತೊಟ್ಟಿ ಹತ್ರ ಹೋದಾಗ ಬೀದಿ ನಾಯಿಗಳಿಗೆ ಕಾಂಪಿಟೇಷನ್ ಕೊಡೋ ತರ ನಮ್ ಹೀರೋ ಕಚ್ಚೋದಿಕ್ ಶುರು ಮಾಡ್ತಾನೆ.
ಹುಡುಗಿರ ಮುಂದೆ ಮಾನ ಕಳ್ದಲ್ಲ ಎಲ್ಲ ಫ್ರೆಂಡ್ಸ್ ಏನ್ರ ನನ್ಗೆ. ನಿಂಗೂ ಮನ ಇದೆಯಣ್ಣ. ನೆಕ್ಸ್ಟ್ ಪಂಚಾಯತಿ ಕಟ್ಟೆ ಹತ್ರ ಹುಲಿಗೌಡ ಮತ್ತೆ ವಿಲನ್ಗೆ ಒಂದು ಕಚಡ ಫೈಟ್ ಆಗುತ್ತೆ. ಈ ಸತಿ ಎಲೆಕ್ಷನ್ ನಾನೇ ನಿಲ್ಬೇಕು, ನಾನೇ ಗೆಲ್ಬೇಕು. ನಿಂತ್ಕೊಳ್ರಿ, ನಾವಿದೀವಿ ಊರ ಯಜಮಾನ್ರು. ಹುಲಿಗೌಡ್ರೆ ತಗೊಳ್ಳಿ ಹೊಡಿರಿ. ನಾವಿದೀವಿ ಊರ ಯಜಮಾನ್ರು. ನಾವಿದೀವಿ ಊರ ಯಜಮಾನ್ರು. ನಾವಿದೀವಿ ಊರ ಯಜಮಾನ್ರು. ಕಚಡ. ಈ ದರಿದ್ರ ಫೈಟ್ ಆಗ್ತಿದ್ದಂಗೆ ಯಾರ ಹಿಂದೆ ಹೋಗ್ತಿದ್ರು? ಅಂಕಲ್ ದೆವ್ವ ನಿಂತಂಗ್ ಅಲ್ಲೇ ನಿಂತಿದ್ದಾನೆ. ಆಮೇಲೆ ಬೀದಿಲಿರೋ ಚಪ್ಪರ್ ಹೀರೋ ಹತ್ರ ನಮ್ ಹೀರೋಯಿನ್ ಮಾತಾಡಿ ಚೈನ್ ಇಸ್ಕೊಂಡ್ ಹೋಗ್ತಾಳೆ. ನೀನ್ ಕಾಲ್ ಕಚ್ಚಿಕ್ಕೆ ನನ್ ಕಾಲ್ ಚೆನ್ನ ಹೇಳಿದ್ದು ಗೊತ್ತಾ? ಇರಿಟೇಷನ್ ಕಣ್ರಿ. ಹೋಗೋಣ ಮೆಂಟ್ಲು. ಹೋಗೋ ಆಡೋಣ. ಆಮೇಲೆ ಒಂದಿಬ್ರು ವಿಲನ್ಸ್ ಬರ್ತಾರೆ. ನಮ್ ಹೀರೋ ಫೈಟ್ ಮಾಡೋ ಬದಲು ಚೈಲ್ಡ್ ತರ ಡೈಲಾಗ್ ಹೇಳೋದಕ್ಕೆ ಶುರು ಮಾಡ್ತಾನೆ. ನಿನಗ್ ದಮ್ಮಿದ್ರೆ ಬಾರೋ. ಮಾನ ಮರ್ಯಾದೆ ಏನಾದ್ರು ಇದೆಯಾ ನಿಮಗೆ? ನೆಕ್ಸ್ಟ್ ಹುಲಿಗೌಡ ಯಾರು ಅಂತ ನೋಡ್ದೇ ಇರೋ ಒಬ್ರು ಹುಲಿಗೌಡನ್ನ ಹುಡ್ಕೊಂಡ್ ಬರ್ತಾರೆ. ಯಾರ್ ನರ ಕೇಳು, ಹುಲಿಗೌಡ್ರು ಮನೆ ತೋರಿಸ್ತಾರೆ. ಬಾ ಉಳ್ಕೊ ಹೋಗುವೆ. ಆಗ ಹುಲಿಗೌಡ ಮಜಾ ತಗೊಳ್ಳೋದಿಕ್ಕೆ ಅವ್ರನ್ನ ನಾಯಿ ತರ ಓಡಾಡ್ಸಿ ಆಟಾಡ್ಸಿ ಆಮೇಲೆ ತಾನೇ ಹುಲಿಗೌಡ ಅಂತ ಹೇಳಿದಾಗ ಆ ಮುತ್ಕೊಂಡ್ ರಿಯಾಕ್ಷನ್ ನೋಡ್ರಿ. ಹೇಳಕ್ ಹೋಗ್ಬೇಡ ನೀನು. ಅಟ್ಟಿ ತಕೋದ್ರು ಅಂತ ಹೇಳಿಲ್ವಾ? ಹುಲಿಗೌಡ್ರು ನೋಡ್ಬೇಕಾ? ನಾ ತೋರಿಸ್ತೀನಿ ನಡ್ರಿ. ನಮಸ್ಕಾರ ಬಸವರಾಜಪ್ಪ. ನಿಜವಾಗ್ಲು ನೀನೇ ಹುಲಿಗೌಡ ಅಂತ ನನಗ್ ಗೊತ್ತಾಗ್ಲಿಲ್ಲ ಕಣಪ್ಪ. ಈ ತರ ರಿಯಲ್ ಲೈಫ್ ಅಲ್ಲಿ ನಮ್ಮೂರಲ್ಲಿ ಮಾಡಿದ್ರೆ ನೀನ್ ಹುಲಿಗೌಡ ಅಲ್ಲ, ನೀನ್ ಯಾವ ನೋಡ್ದಂಗೆ ನಾಯಿ ಹೊಡೆದಂಗ್ ಹೊಡಿತಾರೆ. ಈ ಕಡೆ ಮತ್ತೆ ಚೆಲುವಿನ ಚಿತ್ತರ ಕಾಪಿಡ್ ಜಗಳ ಆಗ್ತಿರತ್ತೆ. ಕಜ್ಜಿ ನಾಯಿಗಳ ತರ ಜಗಳ ಆಡಿ ಡುಯೆಟ್ ಹಾಡೋದಿಕ್ ಹೋಗ್ತಾರೆ. ಏನೋ ಒಂದು ಅವ್ರ ಕಷ್ಟ ಸುಖ. ಈ ಸಾಂಗ್ ಅಲ್ಲಂತೂ ಅದೇ ಕೆರೆ ಮರ ಗುಡಿ ಬೈಕಲ್ ತಗೊಂಡಿರೋ ವಿಡಿಯೋಸ್ ನ ರಿಪೀಟ್ ಪ್ಲೇ ಮಾಡಿ ಜೀವ ತಿಂತಾರೆ. ಮತ್ತೆ ಒಂದು ಲೇಜಿ ಫೈಟ್ ಆಗುತ್ತೆ. 24 ಗಂಟೆ ರೆಡಿ ಆಗಿದ್ದೀನಿ. ಎಲ್ಲಿ ಸ್ವಲ್ಪ ಮುಖ ತೋರ್ಸೋ. ಯಾವ ರೇಂಜಿಗೆ ಲೇಜಿ ಅಂದ್ರೆ ಅವ್ನ್ ಮುಟ್ಟೋದಿಕ್ಕೂ ಮುಂಚೆ ಇವರೇ ಮಲ್ಕೊಂತಿರ್ತಾರೆ. ಯಾಕಪ್ಪ? ಮತ್ತೆ ಲಾಸ್ಟ್ ಅಲ್ಲಿ ಚೈಲ್ಡ್ ತರ ಡೈಲಾಗ್ ಬೇರೆ. ಈ ದರಿದ್ರ ಫೈಟ್ ನ ನೋಡಿ ಸುಧಾರ್ಸ್ಕೊಂತಿದ್ದಂಗೆ ಮತ್ತೊಂದ್ ಫೈಟ್ ಬರುತ್ತೆ. ನೋಡ್ರೋ, ಇಲ್ಲೇ ಅವನೇ ನೋಡ್ರೋ. ನೀವೆಲ್ಲ ಸೂಪರ್ ಹೀರೋ ಲ್ಯಾಂಡಿಂಗ್ ನೋಡಿದೀರಾ, ಆದ್ರೆ ನಮ್ ಹೀರೋ ಸೂಪರ್ ಹೀರೋ ಸ್ಲೈಡಿಂಗ್ ಮಾಡ್ಕೊಂಡ್ ಬರ್ತಾನೆ. ಒಂದೇ ತಡ್ಕ ಮಗ. ಇನ್ನೊಂದು 3 ಅಡಿ ಜಾರ್ಕೊಂಡ್ ಬಂದಿದ್ರು ತಳ ಪೂರ್ತಿ ಸೌದೋಗಿರೋದು. ಲೊಕೇಶನ್ ಬೇರೆ ಅಷ್ಟೇ, ಫೈಟು ದರಿದ್ರತನ ಸೇಮ್ ಬ್ರೋ. ಇದೇ ಗ್ಯಾಪ್ ಅಲ್ಲಿ ಒಬ್ನಿಗೆ ಹೆರಿಗೆನೂ ಶುರು ಆಗ್ಬಿಡುತ್ತೆ. ಅಯ್ಯೋ ಯಾರಾದ್ರೂ ಇವನ್ ಆಸ್ಪತ್ರೆಗೆ ಸೇರ್ಸ್ರಪ್ಪ. ಇನ್ನೊಂದ್ ಕಡೆ ಬೇಡ ಬೇಡ ಅಂದ್ರೂ ಈ ಅಂಕಲ್ ಸೀನ್ ಬರುತ್ತೆ. ಮಹದೇಶ್ವರ ಒಳ್ಳೇದು. ನಮಸ್ಕಾರ ಕಣಪ್ಪ. ಈ ಸೀನ್ ಅಲ್ಲಿ ಅಂಕಲ್ ಹಿಂದ್ಗಡೆ ಇಲ್ದೇ ಇರೋ ಅಜ್ಜಿ ನೆಕ್ಸ್ಟ್ ಸೀನ್ ಅಲ್ಲಿ ಮಲ್ಕೊಂಡಿರ್ತಾಳೆ. ನೀನು ಯಾರಪ್ಪ? ನೀನು ಹುಲಿಗೌಡ ನನ್ನ ಮಗ, ನನ್ನ ಸ್ವಚ್ಛ ಓಡಿಸ್ಬಿಟ್ರು ಗೌಡ್ರೆ. ಅಂಕಲ್ ಅಂಗಿ ಶಾಲು ಕೊಟ್ಟು ಮಲಗ್ಸ್ ಬರ್ತಾನೆ. ನೆಕ್ಸ್ಟ್ ಶೋಭೆಗೌಡ ಮೋಸ ಮಾಡ್ದ ಅಂತ ಒಂದಿಬ್ರು ಹೆಲ್ಪ್ ಕೇಳ್ಕೊಂಡು ಹುಲಿಗೌಡನ ಹತ್ರ ಬರ್ತಾರೆ. ಆಗ ನಮ್ಗೆ ತುಂಬಾ ಮೋಸ ಮಾಡ್ಬಿಟ್ರು ಗೌಡ್ರೆ. ಯಾವ ದುಡ್ಡು ಕೊಟ್ಟಿಲ್ಲ. ನ್ಯಾಯ ಕೊಡ್ಸಿ ಗೌಡ್ರೆ. ನೀವು ಕೇಳಿದ್ದು ದುಡ್ಡು, ನನ್ ತಾವು ದುಡ್ಡಿಲ್ಲ. ಇವತ್ತಿಂದ 4 ಜನ ಮಕ್ಕಳು ಅಂತ ತಿಳ್ಕೊ. ನಾನು ಒಬ್ಬ. ಅದನ್ನ ಕೊಡೋ ಬದಲು ಅವ್ರ ಜೊತೆ ಹೋಗಿ ಅವ್ರ ಪ್ರಾಬ್ಲಮ್ ಆದ್ರೂ ಸಾಲ್ವ್ ಮಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಮೀಟರ್ ಬೇಕು, ಮೀಟರ್. ಬಾ ಉಳ್ಕೊ ಹೋಗುವೆ. ಇನ್ನೊಂದ್ ಕಡೆ ಯಾರ್ದೋ 220 ಬೈಕ್ ಕತ್ಕೊಂಡ್ ಬಂದು ಹೀರೋಯಿನ್ಗೆ ಲೈನ್ ಹೊಡಿತಿರೋ ನಮ್ ಹೀರೋನ ತೋರಿಸ್ತಾರೆ. ಇದೆಲ್ಲ ಅರ್ಥ ಆಗುದಿಲ್ಲ, ಸುಮ್ನಿರು. ನಿಮಿಷ ಮಾತಾಡದ ಬತ್ತೀಯಾ? ಓಕೆ, ಆಯ್ಕೊಂಡ್ ತಿನ್ನೋ ಬೀದಿ ಚಪ್ಪರ್ ಬಂದು ಈ ತರ ಹೇಳಿದ್ಕೆ ನಮ್ ಹೀರೋಯಿನ್ ಯಾವ ತರ ರಿಯಾಕ್ಟ್ ಮಾಡ್ಬೋದು ಗೆಸ್ ಮಾಡಿ. ಕೆರ ತಗೊಂಡು ಹೊಡಿತಾಳ, ಇಲ್ಲ ಬೈದು ಕೆನ್ನೆಗ್ ಬರ್ಸಿ ಹೋಗ್ತಾಳ? ನಮ್ಮ ಎಕ್ಸ್ಪೆಕ್ಟೇಷನ್ಸ್ಗೆಲ್ಲ ಗೋರಿ ಕಟ್ಟಿ ಇವಳು ಹೇಳೋದು 1 ನಿಮಿಷನೇ 2 ನಿಮಿಷನೇ ಮಾತಾಡೋಣ ಬಾರಲ್ಲ. ಅದಕ್ಕೆ ಅವಳ ಫ್ರೆಂಡ್ಸ್ ಹೇಳೋದು ನಾನು ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ.
ಕೋತಿ ತರ ಇದ್ರು ರತಿ ಅಂತ ಹುಡುಗಿಯರೇ ಬೇಕು ಅವ್ರಿಗೆ. ಆಮೇಲೆ 4 ಜನ ಒಂದು ಹುಡುಗಿನ ಎತ್ಕೊಂಡು ಹೋಗಿ ಸಾಯಿಸಿ ಅದನ್ನ ಹೀರೋ ಮೇಲೆ ತಾಕ್ಬಿಡ್ತಾರೆ. ಆಗ ಊಟಲೆ ಬೈ ಪೊಲಿಟೇಷನ್ ಸರ್ ಸರ್ ಅಲ್ಲಿ ನೋಡಿ ಸರ್ ಡೆಡ್ ಬಾಡಿ. ಈ ಪೊಲೀಸ್ ಸ್ಟೇಷನ್ ಎಷ್ಟು ಅಡ್ವಾನ್ಸ್ ಇದೆ ಅಂದ್ರೆ ಕಳ್ಳರು ಕಂಬಿ ಮುರಿದು ಸ್ಟೇಷನ್ ಪ್ರಾಪರ್ಟೀಸ್ ನ ಹಾಳು ಮಾಡಿ ಎಸ್ಕೇಪ್ ಆಗಬಾರ್ದು ಅಂತ ಸೆಲ್ ಒಳಗಡೆನೆ ಎಮರ್ಜೆನ್ಸಿ ಎಕ್ಸಿಟ್ ಡೋರ್ ನ ಇಟ್ಟಿದ್ದಾರೆ ಎಸ್ಕೇಪ್ ಆಗೋದಿಕ್ಕೆ. ಕೊನೆಗೂ ಲಾಜಿಕ್ ಎಲ್ಲ ಬೈಕ್ ಬರ್ಸೋ ತರ ಹೀರೋ ಒಳ್ಳೆಯವನು ಅಂತ ಪ್ರೂಫ್ ಸಿಗುತ್ತೆ. ಕಾಲೇಜಿಗೆ ಬರುವಾಗ ಹೋಗುವಾಗ ಚಂದ್ರು ಎಂಬುವನು ಹಾಗೂ ಅವನ ಗೆಳೆಯರು ನಮ್ಮನ್ನು ರೇಗಿಸುತ್ತಾರೆ. ನಾನು ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ. ಏನು ತಪ್ಪು ಮಾಡಿಲ್ಲ, ಸಾಕ್ಷಿ ಇದೆಯಲ್ಲ. ಆಚೆ ಬರ್ತಿದ್ದಂಗೆ ಒಂದ್ ಫೈಟ್ ಆಗುತ್ತೆ. ವಿಲನ್ಸ್ ಎಲ್ಲ ಹಂದಿಗಳ ತರ ಬೀದಿ ಸುತ್ತಾಡಿ ಹೀರೋ ಕೈಯಿಂದ ಸತ್ತೋಗ್ಬಿಡ್ತಾರಂತೆ. ಅದೇ ಸೀಟಲ್ಲಿ ಹೀರೋ ಇಲ್ದಾಗ ಹೀರೋ ಫ್ರೆಂಡ್ ನ ವಿಲನ್ಸ್ ಗಳು ಬಂದು ಸಾಯಿಸ್ಬಿಡ್ತಾರಂತೆ. ಯಾರೋ ಇವನು ಬೆಂಕಿಯಲ್ಲಿ ಬಾಡಿದ ಹೂವು. ಇನ್ನೊಂದ್ ಕಡೆ ಗದ್ದೆಯಲ್ಲಿ ಹುಲಿಗೌಡನ್ನ ಹೊಡೆಯೋದಿಕ್ಕೆ ಅಂತ ಬರ್ತಾರೋ ವಿಲನ್ಸ್ ನ ತೋರಿಸ್ತಾರೆ. ಮಕ ಮುಚ್ಕ ಬಂದ್ಬಿಟ್ರೆ ನಿನ್ ಕರಿ ಮುಸ್ರಿ ನನ್ಗೆ ಗೊತ್ತಾಗಕ್ಕಿಲ್ವೇಂತ. ಈ ತರ ಕಾಡ್ ಹಂದಿಗಳು ಬಂದಂಗ್ ಬಂದ್ರೆ ಯಾವನಕ್ ತಾನೇ ಗೊತ್ತಾಗಲ್ಲ ಅವರು. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿನ್ ಕತೆ ಏನಯ್ಯ. ಇವ್ರ ತೋಟಕ್ಕೆ ಬರೋದಕ್ಕೂ ಮುಂಚೆ ಅಂಕಲೇ ಬಂದಿರ್ತಾನಂತೆ ದರಿದ್ರ ಫೈಟ್ ಮಾಡೋದಿಕ್ಕೆ. ಮೋಸ್ಟ್ಲಿ ಇವನಿಗೆ ಪೇಮೆಂಟ್ ಕೊಟ್ಟಿಲ್ಲ ಅನ್ಸುತ್ತೆ. ಆಮೇಲೆ ಹೀರೋಯಿನ್ ನೋಡೋದಿಕ್ಕೆ ಗಂಡಿನ ಕಡೆಯವ್ರು ಬಂದು ನಿಮ್ ಹುಡುಗಿ ನನಗೆ ತುಂಬಾ ಇಷ್ಟ ಆಗಿದ್ದಾಳೆ. ಕೋತಿ ತರ ಇದ್ರು ರತಿ ಅಂತ ಹುಡುಗಿಯರೇ ಬೇಕು ಅವ್ರಿಗೆ. ಇತ್ತಾಗ ಬಾ. ನೆಕ್ಸ್ಟ್ ಸೀನ್ ಅಲ್ಲಿ ನಮ್ ಡಮ್ಮಿ ಹೀರೋನ ಹೀರೋಯಿನ್ ಜೊತೆ ನೋಡಿ ಮದ್ವೆ ಗಂಡು ಮುಖ ಹಿಂಡ್ಕೊಂಡು ಹೋಗಿ ಹುಲಿಗೌಡಂಗೆ ಹಾಕೊಡ್ತಾನೆ. ತುಂಬಾ ಚೆನ್ನಾಗಿ ನೋಡ್ಕೊಳ್ತೀನಿ. ಇತ್ತಾಗ ಬಾ. ಅಪ್ಪಯ್ಯ ಅವತ್ತು ಕಾಲೇಜಿಗೆ ಲೇಟ್ ಆಗಿತ್ತು ಅಂತ ಡ್ರಾಪ್ ಮಾಡ್ಕೊಟ್ಟ ಅಷ್ಟೇ. ಅಷ್ಟೇನಾ? ಎಲ್ಲಿ ಅವನ್ಲ ನೀನು? ಚಿಕ್ಕಬೇಡ್ರಳ್ಳಿನ ಮಂಜಮ್ಮನ್ ಮಗನ ನೀನು ಕಟ್ಬಿಚ್ಚಕ್ರಿಯ. ಇದೇ ಗ್ಯಾಪ್ ಅಲ್ಲಿ ನಮ್ ಹೀರೋ ಒಂದು ದರಿದ್ರ ಫ್ಲಾಶ್ ಬ್ಯಾಕ್ ಹೇಳ್ತಾನೆ. ಹೀರೋ ಮತ್ತೆ ಅವನ್ ತಾಯಿ ತುಂಬಾ ಚೆನ್ನಾಗಿರ್ತಾರಂತೆ, ಆದ್ರೆ ಹೀರೋ ಅಪ್ಪ ಕುಡ್ಕ ಆಗಿರ್ತಾನಂತೆ. ಇದೇ ಗ್ಯಾಪ್ ಅಲ್ಲಿ ನಮ್ ಹೀರೋನ ಒಂದ್ ಹುಡುಗಿ ಇಷ್ಟ ಪಡ್ತಿರ್ತಾಳಂತೆ. ನನ್ ಫ್ಯಾನ್. ಅವಳ ಜೊತೆ ಒಂದು ಡುಯೆಟ್ ಸಾಂಗ್ ಹಾಡಿರ್ತಾನಂತೆ. LKG UKG ಮಕ್ಕಳು ಆನ್ಯುವಲ್ ಡೇಗೆ ಇದಕ್ಕಿಂತ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ. ಹಿಂಗೆ ಒಂದಿನ ಕುಡ್ಕೊಂಡ್ ಬಂದು ಹೀರೋ ತಾಯಿನ ಸಾಯಿಸ್ತಾನಂತೆ. ಅದೇ ಸಿಟ್ಟಿಗೆ ರೊಚ್ಚಿಗೆದ್ದು ನಮ್ ಹೀರೋ ಅವ್ರ ಅಪ್ಪನೇ ಸಾಯಿಸ್ತಾನಂತೆ. ಈ ಕಚಡ ಫ್ಲಾಶ್ ಬ್ಯಾಕ್ ನ ಕೇಳಿ ಅಂಕಲ್ ನೊಂದು ಬೆಂದು ಹೀರೋನ ಬಿಟ್ ಕಳ್ಸಿದ್ರೆ ಅಣ್ಣ ಬಾರಿಗೆ ಹೋಗಿ ಸಾಂಗ್ ಹೇಳ್ಕೊಂಡು ಡಾನ್ಸ್ ಮಾಡ್ತಾನೆ. LKG UKG ಮಕ್ಕಳು ನೆಕ್ಸ್ಟ್ ಶೋಭೆಗೌಡ ಹೀರೋಯಿನ್ ಮತ್ತೆ ಹೀರೋಯಿನ್ ತಾಯಿನ ಎತ್ಕೊಂಡು ಹೋಗಿರ್ತಾನಂತೆ. ಅಲ್ಲಿಗೆ ಹೀರೋ ಹೋಗಿ ವಿಲನ್ಸಿ ಹೊಡಿತಿರ್ತಾನಂತೆ. ಬೀದಿ ಬೀದಿಲಿ ಸೊಪ್ಪೊಡ್ಕೊಂಡು ಚಪ್ಪರ್ ತರ ಇರೋನಿಗೆ ಮನೆ ಮಗಳನ್ನ ಆಸ್ತಿನ ಕೊಟ್ಟು ಸರೆಂಡರ್ ಆಗೋದಿಕ್ ಹೋಗ್ತಾನಂತೆ. ಇನ್ಮೇಲೆ ನನ್ ಮಗಳಿಗೆ ನೀನೇ ದಿಕ್ಕು, ನನ್ ಹೆಂಡ್ತಿನೇ ನಿನ್ ತಾಯಿ ತಂಗಿ, ನನ್ ಮಗಳನ್ನ ಚೆನ್ನಾಗಿ ನೋಡ್ಕೊ. ನಾನು ಎಲ್ಲಿ ಹುಚ್ಚಿ ಹಿಡಿದು ಬಿಡುತ್ತೋ. ಇನ್ನ ಈ ಮೂವಿಗೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಅಷ್ಟೇ ಅಲ್ಲದೆ ಪ್ರೊಡ್ಯೂಸ್ ಮಾಡಿ ಆಕ್ಟಿಂಗ್ ಮಾಡಿ ಸಕ್ಸಸ್ಫುಲ್ ಆಗಿ ನಮ್ ಟೈಮ್ ನ ಅವ್ರ ದುಡ್ಡನ್ನ ಈ ಮೂವಿನ ಹಾಳು ಮಾಡಿದ್ದು ಮೈಸೂರ್ ಸುಂದರ್. ಚೆನ್ನಾಗಿತ್ತಲ್ವಾ? ಸೊ ಹಿಂಗೆ ಜೋಗಿ, ಓಂ, ಚೆಲುವಿನ ಚಿತ್ತಾರನ ಮಿಕ್ಸಿಲಿ ಹಾಕಿ ರುಬ್ಬಿ ತೆಗ್ದಿರೋ ಈ ಮೂವಿ ಇಲ್ಲಿಗೆ ಮುಗಿಯುತ್ತೆ. ನಾನು ಈ ವಿಡಿಯೋ ಮಾಡಿರೋದು ಮನೋರಂಜನೆಗೋಸ್ಕರ. ಈ ವಿಡಿಯೋನ ಯಾರು ಸೀರಿಯಸ್ ಆಗಿ ತಗೋಬೇಡ್ರಿ. ಹಂಗೆ ನಾನ್ ರೋಸ್ಟ್ ಮಾಡಿರೋದು ಈ ಫಿಲ್ಮ್ ಅಲ್ಲಿರೋ ಕ್ಯಾರೆಕ್ಟರ್ ಗಳಿಗಷ್ಟೇ. ಅದು ಬಿಟ್ರೆ ಈ ಫಿಲ್ಮ್ ಅಲ್ಲಿರೋ ಆಕ್ಟರ್ಸ್ ಗಳಿಗೂ ನನಗೂ ಯಾವುದೇ ರೀತಿ ಪರ್ಸನಲ್ ಹೇಟ್ ಇಲ್ಲ. ಈ ಮೂವಿ ರೋಸ್ಟ್ ನಿಮ್ಗೆ ಏನಾದ್ರು ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಈ ತರದ ರೋಸ್ಟ್ ವಿಡಿಯೋಗಳಿಗಾಗಿ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಮಾಡಿದಾಗ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನೋಡಕ್ ಸಾಮಾನ್ಯ ಅಲ್ಲಪ್ಪ ಇವನು. ಬೆಳೆಸ್ತಾ ಇದೀವಿ ಹುಲಿಯ ಬೆಳೆಸ್ತಾ ಇದೀವಿ ನೋಡಲ್ಲಿ.